ನಾವೀಗ ಸತ್ಯಕ್ಕನ ಒಂದು ವಚನವನ್ನು ಗಮನಿಸೋಣ ಅಂತ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರ್ತಿ ನೇಮವಲ್ಲ, ಪರಸ್ತ್ರೀ ಪರಧನ ಪರ ದೈವಂಗಳಿಗೆರಗದಿಪ್ಪುದೇ ನೇಮ, ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಸತ್ಯಕ್ಕ 12ನೇ ಶತಮಾನದ ಶರಣ ಸಂದೋಹದಲ್ಲಿರುವಂಥ ಒಬ್ಬ ಸಾಮಾನ್ಯ ಮಹಿಳೆ. ಸಾಮಾನ್ಯ ಯಾಕೆ ಅಂತ ಕೇಳಿದ್ರೆ, ಈ ಜಮೀನ್ದಾರಿ ವ್ಯವಸ್ಥೆಯ ಪರಿಭಾಷೆಯಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ. ಕಲ್ಯಾಣ ಪಟ್ಟಣದಲ್ಲಿ ಕಸಗುಡಿಸುವ ಮಹಿಳೆ ಅನ್ನೋದು ಅನೇಕ ಉಲ್ಲೇಖಗಳಿಂದ ತಿಳಿದು ಬರ್ತದೆ ನಮಗೆ. ಮತ್ತು ಆಕೆಯ ವಚನಗಳಲ್ಲಿ ತಾನು ಅಂಥ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಉಲ್ಲೇಖಗಳನ್ನು, ಕೆಲವು ಕ್ಲೂಗಳನ್ನು ಅವಳು ಕೊಡ್ತಾಳೆ. ಆ ಸತ್ಯಕ್ಕ ಹೇಳಿದ್ದೇನು ಅಂತ ಕೇಳಿದ್ರೆ, ಈ ನೇಮ, ಶೀಲ, ವೃತ ಇವೆಲ್ಲವುಗಳನ್ನು ಕುರಿತು ವಿಶೇಷವಾಗಿ ಶರಣೀಯರು ಹೆಚ್ಚು ಮಾತಾಡಿದ್ದು ಕಂಡು ಬರ್ತದೆ ನಮಗೆ. ವೃತ, ನೇಮ, ಶೀಲ ಇವುಗಳ ಬಗ್ಗೆ ಮತ್ತೆ 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 ಒತ್ತು ಕೊಟ್ಟು ಮಾತಾಡ್ತಾರೆ. ಸಾಮಾನ್ಯವಾಗಿ ವೃತ, ನೇಮ, ಶೀಲ ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಮಹಿಳಾ ಕೇಂದ್ರಿತವಾಗಿಯೇ ಚಾಲ್ತಿಯಲ್ಲಿರ್ತಕ್ಕಂಥ ಸಂಗತಿಗಳು. ಯಾವುದೇ ನಿಯಮ ನಿತ್ಯ ಮಾಡ್ತಕ್ಕಂಥವ್ರು ಮಹಿಳೆಯರು. ಪೂಜೆ ಪುನಸ್ಕಾರ ಮಂತ್ರ ತಂತ್ರ ಪುರುಷರು ಮಾಡಲ್ಲ ಅಂತಲ್ಲ, ಆದರೆ ಅದರ ಹೆಚ್ಚಿನ ಭಾರ ಮತ್ತು ಹೆಚ್ಚು ಆ ಕಡೆ ಒಲವು ತೋರಿಸುವಂಥವರು ಮಹಿಳೆಯರು ಅನ್ನುವಂಥ ಒಂದು ತಿಳುವಳಿಕೆ ಇದೆ, ಸಾಮಾನ್ಯವಾದಂಥ ತಿಳುವಳಿಕೆ. ಇದು ವಾಸ್ತವ ಕೂಡ ಹೌದು. ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಪೂಜೆಯಲ್ಲಿ ಹೆಚ್ಚು ಸಮಯ ಕಳೀತಕ್ಕಂಥವ್ರು ಮಹಿಳೆಯರು. ಆ ಪೂಜೆಗೆ ಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥವ್ರು ಮಹಿಳೆಯರು. ಉಪವಾಸ, ವ್ರತ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರು ಮಹಿಳೆಯರೇ. ಆಮೇಲೆ ದೇವರ ಹೆಸರಿನಿಂದ ದೇಹವನ್ನು ದಂಡನೆ ಮಾಡಿರ್ತಕ್ಕಂಥವ್ರು ಕೂಡ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರೇ. ಹೀಗಾಗಿ ಇವಳು ಈ ವಚನವನ್ನು ಹಲವು ಆಯಾಮಗಳಿಂದ ವ್ಯಕ್ತಪಡಿಸ್ತಾಳೆ. ಮೊದಲೇದಾಗಿ ಅವಳು ಏನು ಹೇಳ್ತಾಳೆ, ನೇಮ ಅಂದರೆ ಏನು? ನೇಮ ಅಂದರೆ ಯಾವುದಾದ್ರೂ ಒಂದು ನೀವು ಒಪ್ಕೊಂಡ್ರಂದ್ರೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ನೇಮ. ಆದರೆ ಆ ನೇಮ ಅನ್ನೋದು ಹೆಚ್ಚು ಕಡಿಮೆ ನಮ್ಮಲ್ಲಿ ಧಾರ್ಮಿಕ ಆವರಣದಲ್ಲಿನೇ ಹೆಚ್ಚು ಹೆಚ್ಚು ಚಾಲ್ತಿಗೊಳ್ತಾ ಇರೋದನ್ನು ನಾವು ನೋಡ್ತೇವೆ. ಇಲ್ಲಿ ಆ ಶಬ್ದಕ್ಕೆ ಇರುವಂಥ ಈ ಸಾಂದರ್ಭಿಕವಾಗಿರ್ತಕ್ಕಂಥ ಗ್ರಹಿಕಾ ಕ್ರಮಗಳನ್ನು ಬದಲಿಸಿ ಆಕೆ ಹಾಗಾದರೆ ಏನು ನೇಮ ಅಂದರೆ ಏನಪ್ಪ, ಯಾವುದನ್ನು ನೇಮ ಅಂತ ಕರಿಬೇಕು? ಅರ್ಚನೆ ಪೂಜನೆ ನೇಮವಲ್ಲ. ಅರ್ಚನೆ ಮಾಡ್ತಕ್ಕಂಥದ್ದು ಅಂದರೆ ಹೂವು ಹಣ್ಣು ಇವೆಲ್ಲ ಷೋಡಶೋಪಚಾರಗಳು ಅಂತ ಹೇಳ್ತಾರಲ್ಲ ಪೂಜಾ ಪರಿಕರದ ಸಂದರ್ಭದಲ್ಲಿ. ವಿಭೂತಿ, ಕುಂಕುಮ, ಅರ್ಶಿಣ, ಹೂವು, ಪತ್ರಿ, ಪುಷ್ಪ ಏರಿಸಿ ಕುಂಭಾಭಿಷೇಕ, ಮತ್ತು ತೈಲಾಭಿಷೇಕ, ಕ್ಷೀರಾಭಿಷೇಕ, ಘೃತಾಭಿಷೇಕ. ಗೊತ್ತದೆ, ನೀವು ಭಾರತೀಯ ಪರಂಪರೆಯಲ್ಲಿ ಭಕ್ತಿ ಪರಂಪರೆ ಇವೆಲ್ಲ ನೀಡುತ್ತಾರೆ ಅಂದರೆ ಅವುಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಗಳು, ಆಚರಣೆಗಳು, ವಿಧಿವಿಧಾನಗಳು ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಎಲ್ಲ ದೇವಸ್ಥಾನಗಳಲ್ಲಿ ಈ ರೀತಿಯಾದ ಡಂಬರಾಟಗಳು ನಿತ್ಯ ನೋಡಲಿಕ್ಕೆ ಸಿಗ್ತದೆ ನಿಮಗೆ. ಮತ್ತು ಇತ್ತೀಚೆಗಂತೂ ಅವೆಲ್ಲವುಗಳು ಅತಿ ಹೆಚ್ಚು ವೈವಿಧ್ಯಪೂರ್ಣವಾಗಿ ಮತ್ತು ಅತಿ ಹೆಚ್ಚು ಸಂಕೀರ್ಣವಾಗಿ ಮತ್ತು ಜನತೆಯಿಂದ ಅತಿ ಹೆಚ್ಚು ಆಕರ್ಷಣೆಗೆ ಒಳಗಾಗಿ ಚಾಲ್ತಿಯಲ್ಲಿ ಬರ್ತಾ ಇವೆ ಅನ್ನೋದನ್ನು ನೀವು ನೋಡ್ತೀರಿ. ಈಗ ಅಕ್ಕಿ ಹೇಳೋದೇನೆಂದರೆ ಅರ್ಚನೆ ಅಂದರೆ ಈ ರೀತಿ ಇದು ಮಾಡ್ತಕ್ಕಂಥದ್ದು, ಹೂವು ಪತ್ರಿ ಏರಿಸಿ ಮಾಡ್ತಕ್ಕಂಥದ್ದು. ಅದು ನೇಮ ಅಲ್ಲ. ಸಾಮಾನ್ಯವಾಗಿ ನೇಮ ಹಿಡಿದಿರ್ತಾರೆ ನಮ್ಮಲ್ಲಿ, ಇಂಥ ಹೂವನ್ನೇ ಏರಿಸ್ತೇವೆ, ಇಂಥ ರೀತಿಯ ಮಂತ್ರಗಳನ್ನೇ ಹೇಳ್ತೇವೆ ಅಂತ. ಅವ್ಯಾವು ಕೂಡ ನೇಮ ಅಲ್ಲ. ಪೂಜನೆ ಅಂದರೆ ಭಜನೆ ಮಾಡೋದು, ಗೌರವಿಸೋದು, ಸ್ತುತಿ. ಈ ಸಮಯದಲ್ಲಿ ಈ ಹಾಡನ್ನೇ ಹಾಡಬೇಕು, ಈ ದೇವರಿಗೆ ಇಂಥ ಹಾಡನ್ನೇ ಹಾಡಬೇಕು. ಈಗ ನಿಮ್ಗೇನಾದರೂ ಸಂಕಟ ಬಂದರೆ ಹನುಮಾನ್ ಚಾಳೀಸನೇ ಓದಬೇಕು, ಮತ್ತು ನೀವು ಶನಿವಾರಕ್ಕೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಈ ವೈದಿಕರ ಪರಿಕಲ್ಪನೆಗಳೇನಿದ್ದುವೋ, ಅಥವಾ ಒಟ್ಟು ಪುರೋಹಿತಶಾಹಿ ಜನಮಾನಸದಲ್ಲಿ ಬಿತ್ತಿರ್ತಕ್ಕಂಥ ಭಯಮಿಶ್ರಿತವಾಗಿರ್ತಕ್ಕಂಥ ಭಕ್ತಿ ಆಯಾಮಗಳೇನಿದ್ದು ಅವುಗಳನ್ನು ಭಾಳ ಸ್ಪಷ್ಟವಾಗಿ ನಿರಾಕರಿಸ್ತಾರೆ ಮತ್ತು ಅವುಗಳನ್ನ ಒಡಿತಾರೆ. ಅವುಗಳ ಬಗ್ಗೆ ಇರತಕ್ಕಂಥ ಜನರನ್ನು ಭಯವನ್ನು ಒಡಿತಕ್ಕಂಥದ್ದು. ಅವೆಲ್ಲ ಎಷ್ಟು ಪಳ್ಳು ಮತ್ತು ಅರ್ಥಹೀನ, ಅವು ನಿಮ್ಮನ್ನೇ ಎಷ್ಟು ಕೀಳೀಕರಿಸ್ತವೆ, ತುಚ್ಛೀಕರಿಸ್ತವೆ ಅಂತ ಹೇಳಿ ಜನರನ್ನು ರುಜು ಮಾರ್ಗದತ್ತ ತರುವಂಥ ದೊಡ್ಡ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಶರಣರು. ಅದನ್ನು ಸ್ಪಷ್ಟವಾಗಿ ಹೇಳ್ತಾಳೆ. ನೀವು ಇದನ್ನು ನೇಮ ಅಂತ ತಿಳ್ಕೊಂಡ್ರೆ ಅದು ನೇಮ ಅಲ್ಲ. ಅದು ನೀವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ಪದ್ಧತಿಯೂ ಕೂಡ ಅದು ಅಲ್ಲ. ಮಂತ್ರ ತಂತ್ರ ನೇಮವಲ್ಲ. ನಮ್ಮಲ್ಲಿ ಮಂತ್ರಗಳಿವೆ, ನಿಮ್ಗೆ ಗೊತ್ತಿಲ್ಲ. ಆ ಮಂತ್ರಗಳು ನೀವೆಲ್ಲ ತೆಗೆದು ನೋಡಿದ್ರೆ ಇಂತಿಂಥ ಜಾತಿಯವರು ಇಂತಿಂಥ ಮಂತ್ರ ಹೇಳಬೇಕು, ಷಡಕ್ಷರಿ ಮಂತ್ರ ಹೇಳಬೇಕು, ಪರಣವ ಷಡಕ್ಷರಿ ಮಂತ್ರ ಹೇಳಬೇಕು, ಗಾಯತ್ರಿ ಮಂತ್ರ ಹೇಳಬೇಕು. ಎಷ್ಟು ತರಹೇವಾರಿ ಮಂತ್ರಗಳಿವೆ. ಆ ಮಂತ್ರಗಳು ಹೇಳ್ತಕ್ಕಂಥದ್ದು ತಂತ್ರದಲ್ಲಿಯೂ ಕೂಡ ಅನೇಕ ಪ್ರಕಾರಗಳಿವೆ. ತಂತ್ರ ಅನ್ನೋದು ಹಸೆಯಿಂದ ಹಿಡಿದುಕೊಂಡು
ಮತ್ತು ಆತ್ಯಂತಿಕವಾದ ತಂತ್ರಯೋನಿ ಅನ್ನುವವರೆಗೂ ಕೂಡ ತಾಂತ್ರಿಕ ವಿದ್ಯೆ ಭಾರತದಲ್ಲಿ ಬೆಳೆದಿರ್ತಕ್ಕಂಥದ್ದಿದೆ. ತಾಂತ್ರಿಕರದು ಒಂದು ದೊಡ್ಡ ಇದನ್ನೇ ಇತ್ತಲ್ಲಿ. 12ನೇ ಶತಮಾನದ ಅಲ್ಲಮನ ವಚನಗಳಲ್ಲಿ ನೋಡಿದ್ರೆ ಅವಾಗ ಸೌತಾಂತ್ರಿಕರು ಮತ್ತು ತಾಂತ್ರಿಕರು, ಮಂತ್ರವಾದಿಗಳು, ತಂತ್ರವಾದಿಗಳು. ಮಂತ್ರವಾದಿಗಳಂದರೆ ಮಂತ್ರ ಪಠಣೆಯ ಮೂಲಕ ಮಂತ್ರವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಉಚ್ಚಾರ ಮಾಡಿ ಸರಿಯಾದ ಅಷ್ಟು ಲೆಕ್ಕದ ಪ್ರಕಾರ ಮಾಡಿದರೆ ಏನೆಲ್ಲ ಸಿಗ್ತವೆ ಅಂತ ಹೇಳಿರ್ತಕ್ಕಂಥದ್ದು ಒಂದು. ತಂತ್ರಗಳು ಅಂದರೆ ಅದಕ್ಕೆ ಕೆಲವೊಂದು ವಿಧಿ ನಿಯಮಗಳಿರ್ತಿದ್ವು. ಅಂಥವುಗಳನ್ನು ಬಳಸಿದಾಗಲೂ ಕೂಡ ನಿಮಗೆ ಸಾಕ್ಷಾತ್ಕಾರ ಆಗ್ತದೆ, ಅಥವಾ ಅನೇಕ ಇವುಗಳನ್ನು ಕೂಡ ನಿಮಗೆ ಕರವಶವಾಗ್ತವೆ, ವಿದ್ಯೆಗಳು ಕರವಶ ಆಗ್ತವೆ, ನೀವು ಯಾವುದ್ರ ಮ್ಯಾಗೂ ನಿಮ್ಮ ಅಧಿಕಾರವನ್ನು ಸ್ಥಾಪಿಸಬಹುದು ಅನ್ನುವಂಥವುಗಳಿದ್ದು. ಅವ್ಯಾವುಗಳು ಕೂಡ ನಿಯಮ ಅಲ್ಲ ಮತ್ತು ಅವುಗಳ ಅವಶ್ಯಕತೆ ಇಲ್ಲ ಅಂತ. ಆಮೇಲೆ ಧೂಪ ದೀಪಗಳು ಕೂಡ ನಿಯಮವಲ್ಲ. ನಮ್ಮ ಪೂಜಾ ಪರಿಕರಗಳಲ್ಲಿ ಧೂಪ ಮತ್ತು ದೀಪ ಇಲ್ಲದೇ ಯಾವ ಪೂಜೆ ಆಗಂಗಿಲ್ಲ ನಮಗೆ. ಧೂಪ ಮನೆಯಲ್ಲಿ ಧೂಪ ಹಾಕಬೇಕು. ಧೂಪ ಹಾಕಿದ್ರೆ ಭಾಳ ಆದರೆ ಈಗಿನ ಸಂದರ್ಭದಲ್ಲಿ ಸೊಳ್ಳೆ ಹೋಗ್ತಿರ್ಬೋದು ಅಷ್ಟೇ ತಾತ್ಪೂರ್ತಿಕವಾಗಿ. ಆದರೆ ಧೂಪ ಹಾಕಬೇಕು ಅನ್ನೋದ್ರ ಜನರ ತಲೆಯೊಳಗೆ ಏನಂದರೆ ಮನೆಯೊಳಗೆ ಭೂತ ಪ್ರೇತ ಈ ಚೇಷ್ಟೆಗಳಿದ್ದರೆ ಧೂಪ ಹಾಕೋದ್ರ ಮೂಲಕ ಓಡ ಹೋಗ್ತವೆ ಅನ್ನುವಂಥ ಎಷ್ಟು ಬಾಲಿಶವಾಗಿರ್ತಕ್ಕಂಥ ನಂಬಿಕೆಗಳು ಬಿತ್ತುಬಿಟ್ಟಿದ್ರಲ್ಲ. ದೀಪ ಹಚ್ಚೋದು ನೋಡಿ, ಒಂದಾನೊಂದು ಕಾಲದೊಳಗೆ ಸೂರ್ಯ ಮುಳುಗ್ದ ಅಂದರೆ ಕತ್ತಲೇನೆ ಜಗತ್ತಿಗೆ. ಮನುಷ್ಯರು ತಾವೇ ಎಣ್ಣೆ ಬತ್ತಿ ಹಾಕಿ ದೀಪ ಹಾಕೋದು ಇನ್ನೂ ಕಂಡುಕೊಂಡಿರೋದಂಥ ಕಾಲಘಟ್ಟದಲ್ಲಿ ಹಗಲು ರಾತ್ರಿನೇ ಪೂರ್ತಿ. ಸೂರ್ಯ ಮುಳುಗ್ದ ಅಂದರೆ ಅಲ್ಲಿಗೆ ಜನಜೀವನ ಸ್ತಬ್ಧ ಆಗುವಂಥ ಸ್ಥಿತಿ ಇತ್ತು. ಆಮೇಲೆ ಎಷ್ಟೋ ದಿವಸಗಳ ನಂತರ ಮನುಷ್ಯರು ರಾತ್ರಿಯಲ್ಲಿ ದೀಪ ಹಚ್ಚಿ ಕತ್ತಲನ್ನು ಬೆಳಕು ಮಾಡುವಂಥ ಒಂದು ಕ್ರಿಯೆಯನ್ನು ಕಂಡುಕೊಂಡ್ರು. ಕಂಡುಕೊಂಡ ಸಂದರ್ಭದಲ್ಲಿ ದೀಪ ಭಾಳ ಅಪರೂಪ ಅನ್ನಿಸ್ತು ಅವರಿಗೆ. ದೀಪ ಭಾಳ ಮುಖ್ಯ ಅನ್ನಿಸ್ತು. ಅದಕ್ಕೆ ದೀಪ ಮುಡಿದ ಕೂಡಲೇ ನಮಸ್ಕಾರ ಮಾಡ್ತಾರೆ. ಇವತ್ತಿಗೂ ಕೂಡ ದೀಪನೇ ದೇವರು ನಮ್ಮಲ್ಲಿ. ಹೌದಲ್ಲ, ದೀಪನೇ ದೇವರು ಅಂದರೆ ಬೆಳಕು. ಆ ಬೆಳಕನ್ನೇ ದೇವರು ಅನ್ನುವಂಥ ಒಂದು ಮುಗ್ಧತೆ ಮತ್ತು ಆರಾಧನೆಯ ಸ್ಥಿತಿಯಿಂದ ಜನ ಇವತ್ತು ಹಲೋಜನ್ ಬಲ್ಪ್ ಹಚ್ಚಿ ಹಗಲನ್ನೇ ನಾಚಿಸುವಷ್ಟು ರೀತಿಯಲ್ಲಿ ಬೆಳಕು ಮಾಡುವಂಥ ಹಂತಕ್ಕೆ ನಾವು ಬಂದಿವೆ ವಿಜ್ಞಾನ ತಂತ್ರಜ್ಞಾನಗಳ ಮೂಲಕ. ಇವತ್ತು ಕೂಡ ನಾವು ದೀಪವನ್ನು ದೇವರಂತ ಕರಿಬೋದಾ, ಬಲ್ಪ್ಗಳನ್ನು ದೇವರಂತ ಕರಿಬೋದಾ? ನಿಮ್ಗೆ ಆಶ್ಚರ್ಯ, ನಮ್ಮ ಜನ ದೀಪಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಪೂಜೆ ಮಾಡ್ತಿದ್ರಲ್ಲ, ಈಗ ಬಲ್ಪ್ಗಳಿಗೂ ಕೂಡ ಕುಂಕುಮ ಅರಿಶಿಣ ಹಚ್ಚಿ ಪೂಜೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಇದಕ್ಕಿಂತ ಮನುಷ್ಯನಿಗೆ ಬಾಲಿಶ ಆಗಿರ್ತಕ್ಕಂಥದ್ದು ಏನು ಅಂತ ಅವು ಯಾವುಗಳು ಕೂಡ ನಿಯಮ ಅಲ್ಲ. ಹೌದಲ್ಲ, ಅವುಗಳ ಬಗ್ಗೆ ನಿಮಗೆ ಹೌದಲ್ಲ ಯಾವುದೇ ಆಗಿರ್ತಕ್ಕಂಥ ಭ್ರಮೆಗಳು ಇರ್ಕೂಡುದು. ನಮ್ಮ ಜನ ಇವೆಲ್ಲ ಯಾಕೆ ಮಾಡ್ತಿದ್ರು ಹೇಳ್ರಿ? ಇಂಥವು ಮಾಡೋದ್ರ ಮೂಲಕ ನಮ್ಮ ಕಷ್ಟಗಳ ಪರಿಹಾರ ಆಗ್ತವೆ. ಇಂಥವುಗಳು ಮಾಡೋದ್ರ ಮೂಲಕ ನಮಗೆ ಸಕಲ ಸಂಪತ್ತು ಸಿಗ್ತದೆ, ಆಯುರಾರೋಗ್ಯ ಭೋಗ್ಯ ಭಾಗ್ಯ ಸಕಲ ಸಂಪತ್ತು ಸಿಗ್ತದೆ ಅನ್ನುವಂತೆ ಇವರನ್ನು ನಂಬಿಸಲಾಗಿತ್ತು. ಒಂದು ವೇಳೆ ಇವುಗಳು ಮಾಡೋದ್ರ ಮೂಲಕ ನಿಮ್ಗೆ ಏನೂ ಸಿಗೋದಿಲ್ಲ ಅನ್ನೋದು ಮನವರಿಕೆ ಆಯ್ತು ಅಂದರೆ ಜನ ಅವುಗಳನ್ನ ಮಾಡೋದಿಲ್ಲ, ಅದ್ರ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಅದಕ್ಕೆ ಹೇಳ್ತಾಳೆ, ಯಾವುಗಳನ್ನು ನೀವು ನಿಯಮ ಅಂತ ತಿಳ್ಕೊಂಡಿರೋ, ಯಾವುಗಳ ಮೂಲಕ ಏನೆಲ್ಲ ನಿಮಗೆ ದೊರಿಬೋದು ಅಂತ ತಿಳ್ಕೊಂಡ್ರೆ ಅದು ಸುಳ್ಳು, ಅದು ಪಳ್ಳು, ಅವು ನಿಯಮ ಅಲ್ಲ. ಅವು ನೇಮ ಅಂದರೆ ಬದ್ಧತೆ ಅಂಥೇಳಿ ನಾನು. ನೇಮ ಅಂದರೆ ಅದನ್ನು ತಪ್ಪದೆ ನಂಬಿಕೆಯ ಮೂಲಕ ಅದನ್ನು ತಪ್ಪದೆ ಅನುಸರಿಸಬಹುದಾದಂಥ ಒಂದು ಕ್ರಿಯೆ. ಆ ಕ್ರಿಯೆಗಳನ್ನು ನೀವು ಮಾಡ್ತಾ ಇದ್ರಲ್ಲ, ತಪ್ಪದೆ ಅನುಸರಿಸುವಂಥ ಕ್ರಿಯೆಗಳನ್ನು, ಇವು ಯಾವುಗಳನ್ನು ನೀವು ಅನುಸರಿಸಲೇಬೇಕಾದ ಕ್ರಿಯೆಗಳನ್ನು ತಿಳ್ಕೊಂಡಿದ್ದೀರಿ, ಅವು ಅನುಸರಿಸದಿದ್ದರೆ ನಿಮಗೆ ಯಾವ ಹಾನಿ ಇಲ್ಲ. ಅನುಸರಿಸುವ ಮೂಲಕ ನಿಮಗೊಂದು ಭ್ರಮಾತ್ಮಕ ತೃಪ್ತಿ ಸಿಗಬಹುದೇ ಹೊರತು ವಾಸ್ತವದಲ್ಲಿ ಏನೂ ಸಿಗೋದಿಲ್ಲ ಅನ್ನೋದನ್ನು ಹೇಳ್ತಾಳೆ. ಹಾಗಾದರೆ ನೇಮ ಅನ್ನೋದು ಇರಬೇಕಲ್ಲ ಬದುಕಿರಿಗೆ, ಮನುಷ್ಯರಿಗೆ ನೇಮ ಅನ್ನೋದು ಇರಬೇಕಲ್ಲ. ಇದೆ, ನೇಮ ಇರಲೇಬೇಕು. ಒಂದು ಬದುಕು ಸುಸಂಬದ್ಧವಾಗಿ ನಡಿಬೇಕಂದ್ರೆ ಮಾನವ ಸಮುದಾಯ ಯಾರೋ ಈ ಜಗತ್ತಿನಲ್ಲಿ ಒಬ್ಬರಿಬ್ಬರು ಇಲ್ಲ, ನಾವು ಅಸಂಖ್ಯ ಜನರಿದ್ದೇವೆ, ಅಸಂಖ್ಯ ಪ್ರಾಣಿ ಪಕ್ಷಿಗಳಿವೆ, ಗಿಡ ಮಡ ಬಳ್ಳಿಗಳಿವೆ. ಇಷ್ಟು ವಿಶಾಲವಾದ ವಿಸ್ತೃತವಾದ ಹೌದಲ್ಲ ಊಹಿಸಲು ಅಸಾಧ್ಯವಾಗಿರ್ತಕ್ಕಂಥ ಪ್ರಕೃತಿಯ ಮಧ್ಯದಲ್ಲಿ ಬದುಕ್ತಾ ಇದ್ದೇವೆ. ಸೊ ಈ ಪ್ರಕೃತಿಯಲ್ಲಿ ಪ್ರತಿಯೊಂದೂ ಕೂಡ ಒಂದರ ಮೇಲೆ ಒಂದು ಅಂತರ್ಸಂಬಂಧವನ್ನು ಪಡ್ಕೊಂಡಿದೆ. ಅಂತರ್ಸಂಬಂಧ ಪಡ್ಕೊಂಡೇ ಇರೋದರಿಂದ ಪ್ರತಿಯೊಂದು ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ವೈದಿಕ ತತ್ವ ಅಲ್ಲ ಇದು. ವೈದಿಕ ತತ್ವದಲ್ಲಿ ಸಕಲ ಜನರ ಬಗ್ಗೆ ಒಂದು ಗೌರವ ಪ್ರೀತಿ ಇದೆ, ಅಷ್ಟರ ಮಟ್ಟಿಗೆ ಅದನ್ನು ಸ್ವಾಗತಾರ್ಹ. ಆದರೆ ವಚನಕಾರ ಹೇಳಿದ್ದು ಕೇವಲ ಜನರಲ್ಲ, ಸರ್ವ ಜೀವ ಅಂತಾರೆ. ಹಾಗಾದರೆ ಸರ್ವ ಪಶು ಪಕ್ಷಿ ಪ್ರಾಣಿಗಳು ಅಷ್ಟೇ ಅಲ್ಲ, ಗಿಡ ಮರ ಬಳ್ಳಿಗಳಿಗೂ ಕೂಡ ಜೀವ ಇದೆ ಅನ್ನುವಂಥದ್ದನ್ನು ಅನೇಕ ವಚನಗಳಲ್ಲಿ ಹೇಳ್ತಾರೆ. ಈಗ ಸಚರಾಚರವಾಗಿರ್ತಕ್ಕಂಥದ್ದೆಲ್ಲ ಲೇಸು ಬಯಸುವಂತಹದ್ದು ಅಂಥೇಳಿ. ಹಾಗಾದರೆ ಸಚರಾಚರವೂ ಕೂಡ ನೆಮ್ಮದಿಯಿಂದ ಬದುಕಬೇಕಂದ್ರೆ ಬಾಳಿಗೆ ಕೆಲವು ನಿಯಮಗಳು ಬೇಕು. ಆ ಬಾಳಿಗೆ ಬೇಕಾದಂಥ ನಿಯಮಗಳು. ಹಾಗಾದರೆ ಸಾಮಾಜಿಕರ ಬಾಳಿಗೆ
ಅಂದರೆ ಮನುಷ್ಯ ತನ್ನ ಸುಖಕ್ಕಾಗಿ ಅಥವಾ ಎಲ್ಲ ಇಡೀ ಜನರ ಯೋಗಕ್ಷೇಮಕ್ಕಾಗಿ ನೆಮ್ಮದಿಗಾಗಿ ಒಂದು ಸಮಾಜ ಅಂತ ಕಟ್ಕೊಂಡಿದ್ದೇವೆ ನಾವು. ಅದನ್ನು ನಾಗರಿಕ ಸಮಾಜ ಅಂತ ಕರಿತಾ ಇದ್ದೇವೆ ನಾವು. ಆ ನಾಗರಿಕ ಸಮಾಜ ಸಿಂಧು ಆಗಬೇಕಾದ್ರೆ, ಆ ನಾಗರಿಕ ಸಮಾಜ ಸರಿಯಾದ ಮಾರ್ಗದಲ್ಲಿ ಚಲಿಸಬೇಕಾದ್ರೆ ಕೆಲವು ನಿಯಮಗಳಿರಬೇಕು. ಎಂಥ ನಿಯಮಗಳಿರಬೇಕು? ಸಾಮಾಜಿಕ ಬದುಕಿಗೆ ಎಂಥ ನಿಯಮಗಳಿರಬೇಕು? ಪರಧನ ಪರಸ್ತ್ರೀ ಪರದೈವಂಗಳಿಗೆ ಅರಗದಿಪ್ಪುದೇ. ಪರಧನ, ಮತ್ತೊಬ್ಬರ ಧನಕ್ಕೆ ಆಶೆ ಮಾಡಬಾರ್ದು. ಸಿಂಪಲ್ ಮೇಲ್ಪದರಿನ ಅರ್ಥ. ಅದು ಭಾಳ ವಿಸ್ತೃತವಾದ ಅರ್ಥ. ಪರಧನ ಅನ್ನೋದನ್ನು ಯಾವುದಕ್ಕೆ ಅನ್ಬೇಕು? ಬೇರೆಯವರ ಜಾಬ್ನಲ್ಲಿರ್ತಕ್ಕಂಥದ್ದು ಅಷ್ಟೇ ಪರಧನನ, ಅಥವಾ ಬ್ಯಾಂಕಿನಲ್ಲಿರ್ತಕ್ಕಂಥದ್ದು ಅಷ್ಟೇ ಪರಧನನ? ಪರಧನ ಅನ್ನೋದು ಅಂದರೆ ಶರಣರ ಪರಿಭಾಷೆಯಲ್ಲಿ ಯಾವ ಸಂಪತ್ತು ನಿನ್ನ ದುಡಿಮೆಯ ಮೂಲಕ ಬಂದದ್ದಲ್ಲವೋ ಅದೆಲ್ಲವೂ ಪರ. ಯಾವುದು ನಿನ್ನ ಬೆವರು ಸುರಿಸುವುದರ ಮೂಲಕ, ಹೌದಲ್ಲ, ಬೆವರು ಸುರಿಸುವ ಮೂಲಕ, ಬೆವರ ಮೂಲಕ ಉತ್ಪಾದನೆ ಆಗಿರ್ತಕ್ಕಂಥ, ಹೌದಲ್ಲ, ಶರಣರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ? ಭಿಕ್ಷಾ ಬೇಡಿ ತಂದಿದ್ದರ ಮೂಲಕ ದಾಸೋಹ ಮಾಡಲಿಕ್ಕಾಗೋದಿಲ್ಲ. ಅನ್ಯರನ್ನು ಹೊಡ್ಕೊಂಡು ತಂದಿದ್ರ ಮೂಲಕ ದಾಸೋಹ ಮಾಡಲಿಕ್ಕಾಗೋದಿಲ್ಲ. ದಾಸೋಹ ಅಂದರೆ ಇನ್ನೊಬ್ಬರ ಜೊತೆ ಹಂಚ್ಕೊಂಡು ತಿನ್ನೋದು. ಇನ್ನೊಬ್ಬರ ಜೊತೆ ಹಂಚಿಕೊಂಡು ತಿನ್ನುವಾಗಲೂ ಕೂಡ ಅದು ನಿನ್ನ ಶ್ರಮ, ನಿನ್ನ ಬೆವರಿನ ಮೂಲಕ ಅದು ಸಂಪಾದನೆ ಆಗಿರಬೇಕು. ಹಾಗೆ ಸಂಪಾದನೆ ಆದದ್ದನ್ನು ಮಾತ್ರ ನೀನು ಇನ್ನೊಬ್ಬರೊಂದಿಗೆ ಹಂಚಿಕೊಂಡು ತಿನ್ನಲಿಕ್ಕೆ ಸಾಧ್ಯವಾಗಬೇಕು. ಹೀಗಾಗಿ ಪರಧನ ಅನ್ನೋದನ್ನು ಯಾವುದು ನಿನ್ನ ಶ್ರಮ, ನಿನ್ನ ಬೆವರು, ನಿನ್ನ ಧ್ಯಾನಸ್ಥ ಸ್ಥಿತಿ, ನಿನ್ನ ಪ್ರಾಮಾಣಿಕ ದುಡಿಮೆಯ ಮೂಲಕ ಬಂದದ್ದಲ್ವೋ ಅದೆಲ್ಲವೂ ಪರಧನ. ಅದಕ್ಕೆ ನೀನು ಆಸೆ ಪಡ್ಕೂಡ್ದು. ಪರಸ್ತ್ರೀ, ಈಗ ಇಲ್ಲೊಂದು ಪ್ರಶ್ನೆ ಬರ್ತದೆ, ಬರೆದವಳು ಸತ್ಯಕ್ಕ ಮಹಿಳೆ, ಇವಳು ಪರಸ್ತ್ರೀ ಅಂತ ಯಾಕೆ ಹೇಳಿದವಳು? ಪರಪತಿ ಅನ್ಬೋದಾಗಿತ್ತಲ್ಲ. ಆದರೆ ಭಾರತೀಯ ಸಂದರ್ಭದಲ್ಲಿ ಪರಪತಿಯ ಕಡೆ ಕಣ್ಣೆತ್ತಿ ನೋಡುವಂಥದ್ದು ಮಹಿಳೆಯರ ಮಧ್ಯದಲ್ಲಿ ಸಾಧ್ಯವೂ ಇರಲಿಲ್ಲ, ಸಾಧುವೂ ಆಗಿರಲಿಲ್ಲ ಅವ್ರಿಗೆ. ಅದಕ್ಕಾಗಿಯೇ ಪುರುಷರು ಹೇಳಿದಾಗನೂ ಪರಸ್ತ್ರೀ ಅಂತ ಹೇಳ್ತಾರೆ, ಮಹಿಳೆಯರು ಹೇಳಿದಾಗನೂ ಪರಸ್ತ್ರೀ ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನು ನಾವು ಸಾಂದರ್ಭಿಕ ಅರ್ಥದಲ್ಲಿ ಹೇಗೆ ಅರ್ಥೈಸಿಕೊಳ್ಬೇಕು? ಯಾವುದೇ ಒಬ್ಬ ಹೆಣ್ಣು ಮಗಳು ತನ್ನ ಗಂಡನಲ್ಲದೆ ಬೇರೆಯವನೊಂದಿಗೆ ರಮಿಸಬಾರ್ದು ಅಥವಾ ಬೇರೆಯವನೊಂದಿಗೆ ದೈಹಿಕ ಸಂಬಂಧವನ್ನು ಬೆಳೆಸಿಕೊಳ್ಬಾರ್ದು. ಭಾಳ ಸಂದರ್ಭದಲ್ಲಿ ಮಹಿಳೆಯರು ತಾವಾಗಿ ಇಷ್ಟಪಟ್ಟು ಬೇರೆಯವರೊಂದಿಗೆ, ಯಾಕಂದರೆ ನಮ್ಮಲ್ಲಿ ಏನಿದ್ರೂ ಕೂಡ ಬಹು ಪತ್ನಿತ್ವ ಇತ್ತೆ ಹೊರತು ಬಹುಪತಿತ್ವ ಇಲ್ಲ. ಮತ್ತು ಲೈಂಗಿಕ ವಿಷಯದಲ್ಲಿ, ಸುರತ ಸುಖದ ವಿಷಯದಲ್ಲಿ ಭಾರತೀಯ ಪರಂಪರೆಯಲ್ಲಿ ಗಂಡು ಯಾವತ್ತೂ ಮುಕ್ತ, ಹೆಣ್ಣು ಮಗಳು ಯಾವತ್ತಿಗೂ ನಿರ್ಬಂಧಿತವಾದಳು. ಆಕಿ ಪತಿಯೇ ಪರದೈವ. ಆ ಪತಿ ಕಳ್ಳನಿರಲಿ, ಸುಳ್ಳನಿರಲಿ, ರೋಗಿಷ್ಟಿರಲಿ, ಎಂಥವನಿದ್ರೂ ಕೂಡ ಅವನ ಜೊತೆಗೆ ಮಾತ್ರ ಆಕಿ ಲೈಂಗಿಕ ಸುಖವನ್ನು ಕಾಣಬೇಕು ಅನ್ನುವಂಥದ್ದು. ಆ ರೀತಿಯಾಗಿ ಬದುಕಿರುವಂಥ ಮಹಿಳೆಯರೇ ಪರಮಪತಿವ್ರತೆಯರು ಅನ್ನುವಂಥ ಕಥೆಗಳು ನಮ್ಮ ಪುರಾಣಗಳಲ್ಲಿ, ನಮ್ಮ ದಂತಕಥೆಗಳಲ್ಲಿ ಪುಂಖಾನುಪುಂಖವಾಗಿ ಬರ್ತವೆ. ಹೆಣ್ಣು ಮಗಳಿಗೆ ಶೀಲನೇ ಭಾಳ ಮುಖ್ಯ. ಶೀಲ ಅನ್ನೋದೇನು ಅನ್ನೋದ್ರ ಬಗ್ಗೆ ಇವತ್ತು ಆಧುನಿಕೋತ್ತರ ಸಂದರ್ಭದಲ್ಲಿ ಶೀಲ ಅನ್ನೋದ್ರ ಬಗ್ಗೆ ನೀವು ಹಿಂದಿನ ಪುರಾಣದ ಕಥೆಗಳನ್ನು ಹೇಳಿದ್ರೆ ಈಗಿನ ಹುಡುಗಿಯರು ಅಥವಾ ಈಗಿನ ಯುವತಿಯರು ನಕ್ಕು ಬಿಡ್ತಾರೆ. ಸೊ ಕಾಲ, ಯಾಕಂದರೆ ನಮ್ಮ ಉತ್ಪಾದನಾ ವ್ಯವಸ್ಥೆಯಲ್ಲಾದ ಬದಲಾವಣೆ, ನಮ್ಮ ಉತ್ಪಾದನಾ ಸಾಮಗ್ರಿಗಳಲ್ಲಾದ ಬದಲಾವಣೆ, ನಮ್ಮ ಸಂಪತ್ತಿನ ಹಂಚಿಕೆಯಲ್ಲಾದ ಬದಲಾವಣೆ, ನಮ್ಮ ಮೌಲ್ಯಗಳಲ್ಲಿ, ನಮ್ಮ ನಂಬಿಕೆಗಳಲ್ಲಿ ಈಗಾಗಲೇ ಅನೇಕ ಬದಲಾವಣೆಗಳನ್ನು ತಂದಿದೆ ಅನ್ನೋದನ್ನು ನೋಡ್ತೇವೆ. ಹೀಗಾಗಿ ಪರ ಸತಿ ಅಂತಕ್ಕಂಥದ್ದನ್ನು ಇಲ್ಲಿ ಇಲ್ಲ ಅಂತಾದರೂ ಕೂಡ ಹೆಣ್ಣೇ ಆಗಲಿ ಗಂಡೇ ಆಗಲಿ ಯಾರು ನಿಮಗೆ ಇಷ್ಟಪಟ್ಟು ನಿಮ್ಮ ಜೊತೆಗೆ ಬರುವುದಿಲ್ಲವೋ ಅವ್ರ ಮೇಲೆ ನೀವು ಒತ್ತಾಯದಿಂದ ಲೈಂಗಿಕ ಕಿರುಕುಳ ನೀಡಲಾಗದು ಮತ್ತು ಬಯಸಲಾಗದು ಅಂಥೇಳಿ. ಮಹಿಳೆಯರ ದೌರ್ಬಲ್ಯವನ್ನು ಬಳಸಿ ನೀವು ಅವ್ರನ್ನ ಬಳಸಿಕೊಳ್ಳಲಾಗದು ಅನ್ನೋದನ್ನೇ ಭಾಳ ಸ್ಪಷ್ಟವಾಗಿ ಹೇಳೋದು. ಮಾತಿಗೆ ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡಬಾರ್ದು, ಪರಸ್ತ್ರೀಯರನ್ನು ಮಾಡಬಾರ್ದು ಅನ್ನೋದು ವ್ಯಗ್ಗಳವಾದ ಉಲ್ಲೇಖಗಳು ವಚನ ಸಾಹಿತ್ಯದಲ್ಲಿ ಬರ್ತವೆ. ಹಾಗಾದರೆ ಅಂದರೆ ಆ ಕಾಲಘಟ್ಟದಲ್ಲಿ ಮಹಿಳೆಯರ ಮೇಲೆ ಪುರುಷ ಪ್ರಧಾನ ವ್ಯವಸ್ಥೆ ಅಥವಾ ಆ ವ್ಯವಸ್ಥೆಯ ಮೌಲ್ಯಗಳನ್ನು ನಂಬಿಕೊಂಡು ಬಂದಿರತಕ್ಕಂಥ ಪುರುಷರು ಅದೆಷ್ಟು ರೀತಿಯಿಂದ ಎರಗುತ್ತಿದ್ದರು ಅಂತ ಅನ್ನೋದಕ್ಕೆ ನಮಗೆ ಇವು ಪುರಾವೆಗಳನ್ನು ಒದಗಿಸ್ತವೆ ಅಂತ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡದೇ ಇರತಕ್ಕಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಪರದೈವ. ಇದು ಬಹಳ ಮುಖ್ಯ ನಮ್ಮದು. ಹಾಗಾದರೆ ತನ್ನ ದೇವ ಅಂತಂದರೆ ಒಬ್ಬ ದೇವ, ಏಕದೇವೋಪಾಸನೆ, ಒಂದು ದೈವದ ಮೇಲೆ ನಿಮ್ಮ ಭಕ್ತಿ ಮತ್ತು ಶ್ರದ್ಧೆ ಇರಬೇಕು. ಮತ್ತೊಂದು ದೈವ, ಯಾಕೆ ಈ ಮಾತು ಮತ್ತೆ ಪರದೈವ
ದೈವಂಗಳ್ ಅನ್ನುವಂಥದ್ದು ಭಾರತದ ಪರಂಪರೆಯಲ್ಲಿ ಬರ್ತದೆ. ಇದು ಇಸ್ಲಾಂನಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ, ಕ್ರೈಸ್ತರಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ. ಯಾವುದನ್ನು ಇಸ್ಲಾಮೇತರ ಕ್ರೈಸ್ತೇತರ ಸೋಕಾಲ್ಡ್ ಹಿಂದೂ ಅಂತ ನೀವು ಕರೀತೀರಿ, ಅಲ್ಲೇ ಯಾಕೆ ಬರ್ತದೆ ಅಂದರೆ ಯಾವಾಗ ನಮ್ಮ ಜನಸಂಖ್ಯೆ ಅಷ್ಟು ಇರಲಿಲ್ಲ ಆವಾಗ ನಮ್ಮ ಜನಸಂಖ್ಯೆ 2-3% ದೇವರುಗಳ ಕಲ್ಪನೆಗಳು ಇಲ್ಲಿದ್ದು, ದೇವರುಗಳಿಲ್ಲಿದ್ದು 36 ಕೋಟಿ ಅಂತ ಹೇಳ್ತಾರೆ. ಮೊದಲು 36 ಕೋಟಿ ದೇವತೆಗಳು. ಇದು ಅತ್ಯಂತ ಪ್ರಾಚೀನ ಕಾಲದಿಂದ ಹಿಡ್ಕೊಂಡು ಬಂದಿದ್ದು. ಅವತ್ತು ಇಡೀ ಭೂಮಿ ಮೇಲಿನ ಜನಸಂಖ್ಯೆನೇ ಅಷ್ಟಿರಲಿಲ್ಲ, ದೇವರುಗಳು ಅಷ್ಟಿದ್ದು ಅಂತ ಹೇಳ್ತಾರೆ. ಅದಾದ ನಂತರ ಇನ್ನೂ ಹೊಸ ದೇವರುಗಳು ಈಗೀಗ ಹುಟ್ಟುಕೊಂಡಿರ್ತಕ್ಕಂಥ ದೇವರುಗಳಿಗೆ ಇನ್ನೂ ಅದರೊಳಗೆ ಎಂಟ್ರಿ ಕೊಟ್ಟಿಲ್ಲ. ಮತ್ತು ಈಗ ಮತ್ತೆ ಅದರದ್ದು ಸಮೀಕ್ಷೆ ಆಗಿಲ್ಲ, ಎಷ್ಟು ಕೋಟಿ ದೇವರುಗಳಾಗಿ ಭಾರತದಲ್ಲಿ ಗೊತ್ತಿಲ್ಲ. ಸೊ ಪರದೈವಗಳು ಅನ್ನೋದನ್ನು ಯಾಕೆ ಹೇಳಿದ್ರು ಅಂದರೆ, ಈ ಪುರೋಹಿತಶಾಹಿ ದೇವರುಗಳನ್ನು ಹುಟ್ಟಿಸುವಂಥ ಪುರೋಹಿತಶಾಹಿಗಳು ಈ ತರಹೇವಾರಿ ದೇವರುಗಳನ್ನು ಹುಟ್ಟಿಸುವ ಮೂಲಕ ವಾರಕ್ಕೊಂದು ದೇವರು, ಹಗಲಿಗೊಂದು ದೇವರು, ರಾತ್ರಿಗೊಂದು ದೇವರು, ಮನುಷ್ಯನಿಗೊಂದು ದೇವರು, ಕಷ್ಟಕ್ಕೊಂದು ದೇವರು, ಚರ್ಮ ರೋಗ ಬಂದರೆ ಒಂದು ದೇವರು ಬೇರೆಯೇ, ಕಣ್ಣಿನ ರೋಗ ಬಂದರೆ ಒಂದು ದೇವರು ಬೇರೆಯೇ, ಕೈ ರೋಗ ಬಂದರೆ ಒಂದು ದೇವರು ಬೇರೆಯೇ. ಹೀಗೆ ಈ ತರಹೇವಾರಿಯ ದೇವರ ಅಂಗಡಿಗಳನ್ನು ತೆರೆದು ಆ ಅಂಗಡಿಗಳ ಮೂಲಕ ಜನಸಾಮಾನ್ಯರನ್ನು ಶೋಷಿಸ್ತಿದ್ರಲ್ಲ, ಆ ಶೋಷಣೆಯಿಂದ ಜನರನ್ನು ತಪ್ಪಿಸ್ಬೇಕು ಅಂದಾಗ ಒಬ್ಬ ದೇವರಲ್ಲೇ ನೀನು ಭಕ್ತಿಯನ್ನು ಕಟ್ಟರೆ ಇವತ್ತಿಲ್ಲ ನಾಳೆ ನೀನು ಯಾವ ಗಮ್ಯಕ್ಕೆ ಮುಟ್ಟಬೇಕಂತ ಬಯಸ್ತಾ ಇದೆಯೋ ಆ ಗಮ್ಯಕ್ಕೆ ಮುಟ್ಟಬಹುದು ಅನ್ನೋದನ್ನು ಇವರು ಹೇಳಿದ್ರು. ಮತ್ತು ಇನ್ನೇನು ಹೇಳಿದ್ರು, ನೀನು ಯಾವ ಹೆಸರಿನಿಂದ ಪೂಜಿಸು, ಯಾವ ಆಕಾರದಿಂದ ಪೂಜಿಸು, ದೇವರು ಒಂದೇ, ಆದ್ದರಿಂದ ಒಂದರನ್ನೇ ಪೂಜಿಸಿ ಎಲ್ಲ ದೇವರು ಅದರೊಳಗೆ ಬರ್ತಾರೆ ಅಂತ ಹೇಳಬೇಕಾದ ಅನಿವಾರ್ಯತೆ ಯಾಕೆ ಸೃಷ್ಟಿ ಮಾಡ್ತು? ಹೀಗೆ ತರಹೇವಾರಿ ದೇವರು ಅವುಗಳ ಸುತ್ತ ಹಬ್ಬಿಕೊಂಡಿರ್ತಕ್ಕಂಥ ಮೌಢ್ಯ ಮತ್ತು ಕಂದಾಚಾರಗಳ ನಡುವೆ ಜನ ಕಳೆದು ಹೋಗಿದ್ದ ಅಷ್ಟೇ ಅಲ್ಲ, ಜನ ಅತಂತ್ರಿಗಳಾಗಿಬಿಟ್ಟಿದ್ರು, ಜನ ದುರ್ಬಲರಾಗಿದ್ದರು, ಹೇಡಿಗಳಾಗಿದ್ದರು, ಮತ್ತು ತಮ್ಮನ್ನು ತಾವು ಪಶು ಸಮಾನ ಪಶುಪತಿ ನೀನು, ಪಶು ನಾನು, ಹೌದಲ್ಲ, ಪಾತ್ರಧಾರಿ ನಾನು, ಸೂತ್ರಧಾರ ನೀನು, ನಾನು ಏನೂ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದೇ ಭಾಳ ದೊಡ್ಡ ಫಿಲಾಸಫಿ ಅಂತೇನು ನಂಬಿಸ್ಕೊಂಡು ಬಂದಿರಲ್ಲ, ಅದನ್ನು ಹೊಡಿತಾರೆ ಶರಣರು. ಹೌದಲ್ಲ, ಯಾರೋ ನಿನ್ನನ್ನು ಹುಟ್ಟಿಸ್ತಾನೆ, ಬೆಳೆಸ್ತಾನೆ, ದೇವರನ್ನು ಒಬ್ಬನು ಇದ್ದಾನೆ ಅಂದರೆ ಅಲ್ಲಪ್ಪ ಅವರು ಖಂಡಿತವಾಗಿ ಅದನ್ನು ನಿರಾಕರಿಸ್ತಾನೆ. ಏನಂತ ನಿರಾಕರಿಸ್ತಾನೆ? ನೀ ದೇವನಾದರೆ ಎನ್ನನ್ನು ಏಕೆ ಸಲುವೆ, ಹಸಿವಾದಡೆ ತುತ್ತು ಅನ್ನವನಿಕ್ಕುವೆ, ಆರೈದು ಒಕ್ಕುಡತೆ ಉದಕ ನೀರುವೆ, ನೀ ದೇವನಾದರೆ ಎನ್ನನ್ನು ಏಕೆ ಸಲುವೆ, ನಾ ದೇವನಲ್ಲದೆ ನೀ ದೇವನೇ ಗುಹೇಶ್ವರ ಅಂದ. ನಾನು ದೇವರಯ್ಯ, ನೀನು ದೇವರಲ್ಲಿ? ಯಾಕಂದರೆ ಯಾರಾದರೂ ಹಸಿದ್ರೆ ನಾನು ತುತ್ತನ್ನ ನೀಡ್ತೀನಿ, ನೀಡಕ್ಕಾದ್ರೆ ನನ್ನ ಹತ್ರ ಇದ್ದೀವಿ ನೀರು ಕೊಡ್ತೀನಿ, ನೀ ಏನು ಮಾಡ್ತೀಯ? ಕಲ್ಲು, ಮರ, ಕಟ್ಟಿಗೆ, ಇಟ್ಟಿಗೆ, ಹಿತ್ತಾಳೆ, ಲೋಹ, ಬಂಗಾರ, ಬೆಳ್ಳಿ ಇವುಗಳಲ್ಲಿ ಮೂರ್ತಿತನ ಆದಂಥದ್ದು. ಆ ಮೂರ್ತಿ ಎದ್ದು ಬಂದು ಎಂದಾದರೂ ಏನಾದರೂ ಯಾರಿಗಾದರೂ ಕೊಟ್ಟಿದೆಯಾ? ಇಲ್ಲ, ಅದೊಂದು ಸಾಂಕೇತಿಕವಾದದ್ದು, ಅದು ಒಂದು ಶ್ರದ್ಧೆಯ ಭಾಗ ಅಂತ ನೀವು ಆದರ್ಶೀಕರಿಸುವ, ವೈಭವೀಕರಿಸುವ ಇಂಥ ಯಾವ ನೀವು ಜನರನ್ನು ಮರಳು ಮಾಡುವ ಒಂದು ತತ್ವಗಳೇ ಹೊರತು ಇವುಗಳ ಮೂಲಕ ಜನತೆ ಯಾವತ್ತೂ ಕೂಡ ಇಲ್ಲಿರ್ತಕ್ಕಂಥ ಕಷ್ಟ ನಷ್ಟ, ಈ ಲೋಕದಲ್ಲಿರ್ತಕ್ಕಂಥ ಸಂಕಟಗಳಿಂದ ಪಾರಾಗಿಲ್ಲ ಅನ್ನೋದನ್ನು ಅನೇಕ ದಾರ್ಶನಿಕರು ಹೇಳ್ತಾನೆ ಬಂದಿದ್ದಾರೆ. ಅದಕ್ಕೆ ಇವಳು ಏನು ಹೇಳ್ತಾಳೆ ಅಂದರೆ, ಪರದೈವಂಗಳಿಗರಗದಿಪ್ಪುದೇ ನೇಮ, 108 ದೇವರುಗಳ ಕಡೆ ಹೋಗಬೇಡಿ. ನೀವು ಯಾವುದನ್ನು ಹಾಗಾದರೆ ಯಾವ ದೇವರು ಅಂತ ಹೇಳಿದ್ರು? ಲಿಂಗ ಅಂದರು ಅವರು. ಶರಣರು ಹೇಳಿರ್ತಕ್ಕಂಥದ್ದು ಏಕೈಕಿದು ಲಿಂಗ, ಇಷ್ಟಲಿಂಗ ಅನ್ನೋದು ಕೂಡ ದೇವರಲ್ಲ, ಅದೊಂದು ಕುರುಹು. ಅರುವನ್ನು ಅರಿಯಲೆಂದು ಕುರುಹನ್ನು ತಂದು ಕೊಟ್ಟರೆ ಅರುವನ್ನೇ ಬಿಟ್ಟು ಕುರುಹನ್ನು ಪೂಜಿಸೋರೆ ಕೆರವಿಲ ಹೊಡಿಯಂದ ಅಂತ ಹೇಳ್ಬಿಡ್ತಾರೆ. ಹೀಗಾಗಿ ಅದು ಒಂದು ಕುರುಹು, ಅದು ಒಂದು ಸಂಕೇತ, ಅದು ಒಂದು ಉಪಾಧಿಯ ಹೊರತು ಅದು ದೇವರಲ್ಲ ಅನ್ನೋದನ್ನು ಅನೇಕ ವಚನಗಳಲ್ಲಿ ಹೇಳಿದ್ದಾರೆ. ಆ ಉಪಾಧಿ ಆದರೂ ಯಾಕೆ ಬೇಕಿತ್ತು ಅಂತ ಕೇಳಿದರೆ, ಆಸ್ತಿಕರಿಂದ ತುಂಬಿರುವಂಥ ಈ ದೇಶದಲ್ಲಿ ದೇವರ ಮೂಲಕವೇ ಎಲ್ಲವೂ ಆಗ್ತದೆ ಅನ್ನೋದು ತಲೆತಲಾಂತರದಿಂದ ನಂಬಿಕೊಂಡು ಬಂದಿರತಕ್ಕಂಥ ಜನಸಾಮಾನ್ಯರ ಮಧ್ಯದಲ್ಲಿ ದೇವರನ್ನೋದು ಇಲ್ಲ ಅಂತ ಒಮ್ಮೆ ನೀವು ಹೇಳಿಬಿಟ್ರೆ ಜನ ಭ್ರಮಿತರಾಗ್ತಾರೆ, ಅಭಾಸಕ್ಕೊಳಗಾಗ್ತಾರೆ, ಹೆಚ್ಚು ಕಡಿಮೆ ನಿಮ್ಮ ಹತ್ರನೂ ಬರೋದಿಲ್ಲ. ಅವರು ಅಯ್ಯೋ ಇವ್ರು ದೇವರು ಇಲ್ಲ ಅಂತ ಹೇಳ್ತಾರೆ, ಇವ್ರು ರಾಕ್ಷಸರು ಅಂದುಬಿಡ್ತಾರೆ. ಹೀಗಾಗಿ ಆ ಜನತೆಯನ್ನು ಅತ್ಯಂತ ಸಾವಕಾಶವಾಗಿ ಹಂತ ಹಂತವಾಗಿ ಅವರು ಪ್ರಜ್ಞೆಯತ್ತ ಕರ್ಕೊಂಡು ಬರಬೇಕಾಗಿತ್ತು. ಹಾಗಾಗಿ ಮೊದಲೇನು ಹೇಳಿದ್ರು, ಅನೇಕ ದೇವರುಗಳಿಲ್ಲ, ಒಂದೇ ದೇವರು. ಆನಂತರ ಏನು ಹೇಳಿದ್ರು, ಒಂದೇ ದೇವರು ಅನ್ನೋದಕ್ಕೆ ಆಕಾರ ಇಲ್ಲ. ಆನಂತರ ಏನು ಹೇಳಿದ್ರು, ಅದು ಯಾವುದೇ ಸ್ವರೂಪದಲ್ಲಿ ಇಲ್ಲ. ಆನಂತರ ಏನು ಹೇಳಿದ್ರು, ದೇವರು ಅನ್ನೋದೇನೂ ಇಲ್ಲ, ಚೈತನ್ಯ ಅಂತ ಹೇಳಿದ್ರು. ಆ ಚೈತನ್ಯ ಅನ್ನೋದು ಬೇರೆ ಯಾರೋ ಅಲ್ಲ, ನೀನೇ ಅಂತ ಹೇಳಿದ್ರು.
ನೀನೇ ದೇವರು ಅಂತಿಕೊಂಡು ಹೇಳಿದ್ರು. ಹೌದಲ್ಲ, ಆ ಚೈತನ್ಯ ಅನ್ನೋದು ಹೆಂಗಂದ್ರೆ ಬಯಲು ಅಂತ ಹೇಳ್ಬಿಟ್ರು. ಹೀಗೆ ಹಂತ ಹಂತವಾಗಿ ಆ ಒಂದು ಜನರ ಶ್ರದ್ಧೆಯನ್ನು ಎತ್ತರಿಸ್ತಾ 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 ವಸ್ತು ಸತ್ಯದತ್ತ ಚಲಿಸುವಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ತಾತ್ವಿಕ ನಡೆಯನ್ನು 12ನೇ ಶತಮಾನದ ಶರಣರು ಪೂರೈಸ್ತಾರೆ. ಹೀಗಾಗಿ ಸತ್ಯಕ್ಕನಂಥ ಒಬ್ಬ ಕಸಗುಡಿಸುವ ಮಹಿಳೆ ಹೇಳ್ತಾಳೆ, ನೇಮ ಅನ್ನೋದು ಮಂತ್ರ, ತಂತ್ರ, ಧೂಪ, ದೀಪ ಇವ್ಯಾವುಗಳ ಅಲ್ಲ. ಪೂಜೆ ಪುನಸ್ಕಾರ, ಗಂಟಿ, ಉದ್ಬತ್ತಿ, ಹೂವು, ಪತ್ರಿ, ವಿಭೂತಿ, ಕುಂಕುಮ, ನೀರ, ನೈವೇದ್ಯ, ಅರಿಶಿಣ, ಗಂಧ ಯಾವೂ ಅಲ್ಲ. ಇವುಗಳ ನಡುವೆ ನೀವು ಕಳೆದು ಹೋಗಬೇಡಿ. ಇವುಗಳ ಮೂಲಕ ಏನೆಲ್ಲ ಪಡ್ಕೋತೀನಿ ಅನ್ನುವಂಥ ಭ್ರಮೆಯಲ್ಲಿ ಇಡಬೇಡ್ರಿ. ನೀವಿಲ್ಲಿ ಏನಾದರೂ ಪಡಿಬೇಕು ಅಂತಂದರೆ ನೀವು ಬೆವರು ಸುರಿಸಿ ದುಡಿಬೇಕು, ದುಡ್ದಿದ್ದನ್ನು ಪ್ರಾಮಾಣಿಕವಾಗಿ ಪಡಿಬೇಕು, ಪಡೆದದ್ದನ್ನು ಸತ್ಪಾತ್ರೆಗೆ ಅಂದರೆ ಪಡೆದದ್ದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಬೇಕು ಅನ್ನುವಂಥ ಮಾತನ್ನು ಈ ವಚನದ ಮೂಲಕ ನಮಗೆ ಕಟ್ಟಿಕೊಟ್ಟಿರ್ತಕ್ಕಂಥ ವಚನಕಾರ್ತಿ ಸತ್ಯಕ್ಕ. ಇಂಥ ಅನೇಕ ವಚನಗಳು ಸತ್ಯಕ್ಕ ಬರ್ತದೆ. ಶಂಭುಜಕ್ಕೇಶ್ವರ ಅನ್ನೋದು ಅವಳ ಅಂಕಿತ ನಾಮ. ಆ ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಇದು ನೀವು ಪಾಲಿಸಲೇಬೇಕಾದಂಥ ಮತ್ತು ಪ್ರತಿ ಕ್ಷಣವೂ ಪಾಲಿಸಲೇಬೇಕಾದದ್ದು. ಈಗ ಧೂಪ ದೀಪ ಅಂದರೆ ಒಂದು ದೀಪ ಬೆಳಗೋ ತನಕ ಅದು ಧೂಪ, ದೀಪ ಬೆಳಗತನ ಅದು ದೀಪ, ಹೂವು ಏರಿಸೋ ತನಕ ಅದು ಪೂಜೆ, ಮಂತ್ರ ಹೇಳತನ ಅದು ಮಂತ್ರ, ಮುಗಿದ ನಂತರ ಮತ್ತೆ ನೀನು ನಿನ್ನ ಜೀವನ ಊಟ ತಿಂಡಿ ಹೋಗೋದು ಬರೋದು ಕೆಲಸ ಇದೆಯಲ್ಲ. ಹಾಗಾದರೆ ಇದು ಕ್ಷಣಿಕ. ಯಾವುದನ್ನು ನೀವು ಪೂಜೆ ಪುನಸ್ಕಾರ ಅಂತೀರಿ ಕ್ಷಣಿಕ, ಯಾವುದನ್ನು ನೇಮ ಅಂತ ಕರಿತೀರಿ ಅದು ಕ್ಷಣಿಕ. ನಾನು ಹೇಳ್ತಕ್ಕಂಥ ನೇಮ ನೀವು ಕನಸು ಜಾಗರ ಸ್ವಪ್ನ ಸುಷುಪ್ತಿಯಲ್ಲಿ ಪರಧನ ಪರಸ್ತ್ರೀ ಪರದೈವಗೆ ಎರುವುದಿಲ್ಲ ಅನ್ನುವಂಥದ್ದು ಆತ್ಮಸಾತ್ ಮಾಡಿಕೊಂಡಾಗ ಇದು ನಿಜವಾದ ನೇಮ ಅನ್ನುವಂಥದ್ದನ್ನು ಸತ್ಯಕ್ಕ ಹೇಳ್ತಾಳೆ.